ದುರ್ಗಿ ಇರುವಂಥದ್ದು, ಅನ್ನಪೂರ್ಣೇಶ್ವರಿ ಇರುವಂಥದ್ದು, ಲಕ್ಷ್ಮಿ ಇದ್ದು ಇವೆಲ್ಲ ಸರಸ್ವತಿ ಇದೆಲ್ಲ ಬೊಂಬೆ ಇಡ್ತೀರಿ. ಇವೆಲ್ಲ ಬೊಂಬೆ ಇಡ್ತೀರಿ. ಆಮೇಲೆ ದ್ವಾರಪಾಲಕನ ಇಡ್ತೀರಿ, ನವಗ್ರಹಗಳನ್ನ ಇಡ್ತೀರಿ. ಅಂದ್ರೆ ಅದೊಂದು ಕುಟುಂಬ, ಅದೊಂದು ಪ್ರಪಂಚವಾಗಿ ನೀವು ಕಾಣ್ತಾ ಇರೋದು. ಆ ಕಾಳಿ ದೇವಿ ಕೈಲಿರ್ತಕ್ಕಂಥ ವೀಣೆ ಹೆಸರೇ ಮಾಣಿಕ್ಯ. ಅದು ಅಲ್ಲಿ ಇಟ್ಟಿರ್ತೀರಿ ನೀವು. ಅಂದ್ರೆ ನಿಮ್ಮದೊಂದು ಬ್ರಹ್ಮಾಂಡ ಲೋಕ. ನಾವು ಕೋಪ ಮಾಡ್ಕೋಬೇಕಾದ್ರೆ 49 ನರಗಳು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಬಾಡಿನಲ್ಲಿ ನಾವು ಖುಷಿಯಿಂದ ಸಂತೋಷವಾಗಿ ನಗನಗ್ತಾ ಇದ್ರೆ ಹಾರ್ಟ್ ಅಟ್ಯಾಕ್ ಬರಲ್ವಂತೆ, ರೋಗ ಬರಲ್ವಂತೆ. ಇದಕ್ಕೆ 6 ನರಗಳು ಸಾಕಂತೆ. ಅದನ್ನ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತಾನೆ ಸಾಕಂತೆ ನಿಮ್ಗೆ ಹೃದಯ ರೋಗನೇ ಬರಲ್ಲ. ದೋಷರಹಿತವಾಗಿರ್ತಕ್ಕಂಥ 2 ಕೂದಲುಗಳಿದ್ದಾವೆ. ಇದೇನಾದ್ರೂ ನಿಮಗೆ ಈ ನವರಾತ್ರಿ ಸಾಧ್ಯವಾದರೆ ಮನೆಗೆ ತಂದುಕೊಳ್ತೀನಿ ಅಂತಂದ್ರೆ ಇನ್ನು ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ. ಇನ್ನು ನವರಾತ್ರಿ ಸಂದರ್ಭದಲ್ಲಿ ಈ ಗೊಂಬೆಗಳು ಇಡ್ತಾರೆ ಮನೆಯಲ್ಲಿ. ಈ ಗೊಂಬೆಗಳ ಸಂಕೇತ ಏನು, ಇದನ್ನು ಮಾತಾಡಲಿಲ್ಲ ಅಂತಂದರೆ ಬಹುಶಃ ಪರಿಪೂರ್ಣ ಆಗಲ್ಲ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳೇ. ಯಾಕಂದರೆ ಗೊಂಬೆಗಳಿಟ್ಟಾಗ ನಮ್ಮನ್ನು ಕರೆದಿರ್ತಾರೆ, ಹೋಗ್ತೀವಿ ಕುಂಕುಮಕ್ಕೆ, ಬಟ್ ಏನಿದ್ರ ಒಂದು ಅರ್ಥ, ಏನು ಸಂಕೇತ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಬೊಂಬೆಗಳು ನೀವು ಕೇಳಿದಿರಿ, ಬೊಂಬೆಯಾಟವಯ್ಯ. ಆಕೆ ಜಗತ್ತನ್ನು ಪರಿಪಾಲನೆ ಮಾಡುವಾಗ ನಮ್ಮಗಳ ಜೊತೆ ಆಟ ಆಡಿಕೊಳ್ಳುವ ಸಂಕೇತ ನಾವು ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಈಗ ನೋಡಿ, ದಶಾವತಾರಗಳದು ಬೊಂಬೆಗಳಿರ್ತೀವಿ ನೀವು. ಅಮ್ಮನದ್ದು ಎಷ್ಟೆಷ್ಟು ನಮಗೆ ಬರ್ತಾವೋ ಎಲ್ಲ ರೂಪಗಳು ಕೂಡ, ದುರ್ಗಿ ಇರೋವಂಥದ್ದು, ಅನ್ನಪೂರ್ಣೇಶ್ವರಿ ಇರೋವಂಥದ್ದು, ಲಕ್ಷ್ಮಿಯದ್ದು ಇವೆಲ್ಲ ಸರಸ್ವತಿ ಇದೆಲ್ಲ ಬೊಂಬೆ ಇಡ್ತೀರಿ. ಇವೆಲ್ಲ ಬೊಂಬೆ ಇಡ್ತೀರಿ. ಆಮೇಲೆ ದ್ವಾರಪಾಲಕನ ಇಡ್ತೀರಿ, ನವಗ್ರಹಗಳನ್ನ ಇಡ್ತೀರಿ. ಯಥೇಚ್ಛವಾಗಿ ಅಲ್ಲಿರ್ತಕ್ಕಂಥ ಆ್ಯಂಟಿಕ್ ತರಹದ್ದು ಎಲ್ಲ ತರಹದ್ದು ಒಟ್ಟಾರೆಯಾಗಿ ನೀವೇನು ಮಾಡ್ತೀರಂತಂದರೆ ಒಂದು ಜಗತ್ತನ್ನು ನೀವೇ ಸೃಷ್ಟಿ ಮಾಡ್ಕೊಂಡಿರ್ತೀರಿ. ಒಟ್ಟಾರೆ ಅದೊಂದು ನಿಮಗೆ ಒಂದು ಜಗತ್ತು ನೀವೇನು ಮಾಡ್ಕೊಂಡಿದ್ದೀರಿ. ಅಮ್ಮನಿಗೆ ಸಂಬಂಧಪಟ್ಟಾಗಿರೋ ಒಂದು ಕುಟುಂಬವನ್ನು, ಅಂದರೆ ಶಿವನನ್ನು ಕೂರಿಸಿರ್ತೀರಿ, ಅದರ ಪಕ್ಕದಲ್ಲಿ ಪಾರ್ವತಿನ ಕೂರಿಸ್ತೀರಿ, ಅದರ ಮುಂದ್ಗಡೆ ಸುಬ್ರಹ್ಮಣ್ಯ ಸ್ವಾಮಿನ ಕೂರಿಸ್ತೀರಿ, ಅಲ್ಲೇ ಗಣಪತಿಯನ್ನು, ನವಿಲನ್ನು, ನಂದಿಯನ್ನು, ಹಸು, ಅಂದರೆ ಅದೊಂದು ಕುಟುಂಬ. ಅದೊಂದು ಪ್ರಪಂಚವಾಗಿ ನೀವು ಕಾಣ್ತಾ ಇರೋದು. ಅದೇ ಇನ್ನೊಬ್ಬರು ಮಹಾಲಕ್ಷ್ಮಿ, ಮಹಾವಿಷ್ಣು, ನಾರದ, ತುಂಬರ ಇವರನ್ನೆಲ್ಲ ಇಟ್ಟುಬಿಟ್ಟು ಮಾಣಿಕ್ಯ ವೀಣಾ ಮುಪಲಾಲಯಂತಿಂ, ಆ ಮಾಣಿಕ್ಯವನ್ನು ಕೈಲಿ ನುಡಿಸ್ತಾಳೆ ಕಾಳಿದೇವಿ. ಆ ಕಾಳಿದೇವಿ ಕೈಲಿಡ್ತಕ್ಕಂಥ ವೀಣೆ ಹೆಸರೇ ಮಾಣಿಕ್ಯ. ಅದು ಅಲ್ಲಿಟ್ಟಿರ್ತೀರಿ ನೀವು. ಅಂದರೆ ನಿಮ್ಮದೊಂದು ಬ್ರಹ್ಮಾಂಡ ಲೋಕ ಅದು. ಆ ರೂಪದಲ್ಲಿ ಅವಳು ನೋಡಿ ಖುಷಿ ಪಡ್ತಾಳಂತೆ. ಎಷ್ಟು ಚೆನ್ನಾಗಿ. ಈಗ ನೋಡಿ, ಇರುವೆ ಗೂಡು ನೋಡಿದ್ದೀರಾ? ಒಳಗಡೆಯಿಂದ ತಂದಿರ್ತವೆ ಅದೇನೋ ಮಣ್ಣು ಎಷ್ಟು ಚೆನ್ನಾಗಿ ರೌಂಡ್ ವೃತ್ತಾಕಾರವಾಗಿದ್ದು, ಅದು ನುಣ್ಣಗಿರುತ್ತೆ, ಜರಡಿ ಹಿಡ್ದಂಗೆ ಇರ್ತವೆ. ಆ ಒಂದು ಮಣ್ಣನ್ನು ಎಲ್ಲಾದರೂ ನಾನು ಇರುವೆಗಳಿಗೆ ಏನಾದರೂ ಬೆಲ್ಲವನ್ನು ಹಾಕಲಿಕ್ಕೆ ಹೋದಾಗ ಅದು ಗಮನಿಸ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ತಂದಿರ್ತೇವೆ ಅಂತಂದರೆ ನಿಧಾನಕ್ಕೆ ಈ ಯಾರೋ ಒಬ್ಬ ಪ್ಲಾಸ್ಟಿಕ್ ಮಾಡೋದು ರೀತಿಯಲ್ಲಿ ರೌಂಡ್ ಚೆನ್ನಾಗಿ ಬಂದಿರುತ್ತೆ. ಅಷ್ಟು ಚೆನ್ನಾಗಿ ಅವೆಲ್ಲ ತಂದುಕೊಂಡಿರ್ತವೆ. ಅದನ್ನು ನೋಡಿದ್ರೆ ಖುಷಿ ಆಗುತ್ತೆ. ಇನ್ನು ಕೆಲವರು ಅದನ್ನು ನೋಡಿ ಕಾಲಲ್ಲಿ ತೊಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಪಾಪ, ಅದಕ್ಕೆ ಎಷ್ಟು ಜನ ಬೇಕಾಗುತ್ತಾ ಅದಕ್ಕೆ. ಅದನ್ನು ನೋಡಿ ನಾವು ಖುಷಿ ಪಡುವಂಥದ್ದು ಇರುತ್ತೆ. ಇನ್ನು ಈ ಹಕ್ಕಿ ಗೂಡು ಕಟ್ಟಿರೋ ಇರುತ್ತಲ್ಲ, ಹಕ್ಕಿ ಗೂಡು ಕಟ್ಟಿ ಎಲ್ಲಿಂದ ತರುತ್ತದೋ ಅದರ ಬಾಯಿನ ಕೊಕ್ಕಿಂದ ಹೊಕ್ಕಿ ಸಣ್ಣದಾಗಿರ್ತಕ್ಕಂಥ ಆ ಹುಲ್ಲಿನ ಕಡ್ಡಿಗಳನ್ನು ತಗೊಂಡ್ಬಂದು ಎಣೆದು ಒಂದು ಬುಟ್ಟಿ ಮಾಡಿ ಅದರ ಗೂಡು ಅಂತ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಮಗೆ ಕೈ ಕಾಲು ಎಲ್ಲ ಇದ್ದು ಕೂಡ ಒಂದು ಇಟ್ಟಿಗೆ ತರಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಅದ್ರ ಮೇಲೆ ಮಣ್ಣು ಹಾಕೋಕ್ಕೆ ಯೋಗ್ಯತೆ ಇಲ್ಲ, ಬೇರೆ ಯಾರ ಜನ ಮಾಡ್ಕೊಳ್ತೀವಿ. ಅದು ಒಂದು ಪಾಪ ಕೈ ಕಾಲು ಏನೂ ಇಲ್ಲ, ಅದರ ಬಾಯ ಕೊಕ್ಕಿನಿಂದ ಹಿಡಿದು ತಂದು ಗೂಡು ಕಟ್ಟುತ್ತೆ ರೀ. ಅದರ ಆನಂದ ನೋಡಬೇಕಾದ್ರೆ ಒಂದು ಸಲ ಅವಿಸ್ಮರಣೀಯರಾಗಿಬಿಡ್ಬೇಕು ನಾವಲ್ಲಿ. ಆ ಬಹಳ ಆನಂದದ ಒಳಗಡೆ ಕುಣಿದಾಡ್ಬಿಡ್ಬೇಕು ನಾವಿಲ್ಲಿ. ಅಂತಹದ್ದು ಅಮ್ಮನ ಪ್ರೇರಣೆ. ಅವಳು ನಾವಿವೆಲ್ಲ ಯಾವ ರೀತಿಯಾಗಿ ನೋಡಿರ್ತೀವೋ ಹಾಗೆಯೇ ಒಂದು ಹುತ್ತವನ್ನು ನಾವು ಮಾಡಲ್ಲ ರೀ. ಆ ಹುತ್ತವನ್ನು ಕಟ್ಟಬೇಕಾದ್ರೆ ಏನು ಹುಳ ಅಂತ ಕರಿತೀವಿ ನಾವು. ಆ ಹುಳಗಳು ಎಷ್ಟು ಚೆನ್ನಾಗಿ ಕಟ್ಟಿರ್ತವೆ, ಎಷ್ಟು ದೊಡ್ಡದಾಗಿದ್ದಿರ್ತವೆ ಅವು. ಅಬ್ಬಬ್ಬ ಅದ್ಭುತ. ಅದೆಷ್ಟು ಚೆನ್ನಾಗಿರ್ತವೆ ಆ ಕೋನೆಗಳು, ಅದ್ಭುತವಾಗಿರ್ತಕ್ಕಂಥದ್ದು. ಆಗ ಹೇಗೆ ಬಂದಿರ್ತವೆ ನೋಡಿ, ಒಂದು ನೋಡೋಕ್ಕೆ ಒಂದು ಗೋಪುರದ ಆಕಾರ ಒಂದು ಡಿಸೈನ್ ನೋಡಿ, ಸಣ್ಣದ ಕೆಳಗಡೆ ದೊಡ್ಡದ ಮೇಲೆ, ಅದರ ಮೇಲೆ ಒಂದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ರೀ. ಆಮೇಲೆ ಜೇಡ ಬಲೆ, ನಾನು ಮೊನ್ನೆ ಒಂದು ಸಲ ನೋಡಿಬಿಟ್ಟೆ, ಮಳೆ ಬರ್ತಾಯಿತ್ತು, ಆ ದಾಸವಾಳ ಗಿಡಕ್ಕೂ ಆ ಕಾಂಪೌಂಡ್ಗೂ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಲಿಂಕ್ ಕೊಟ್ಟಿತ್ತು ಅಂತಂದರೆ ಅದರ ಒಂದು ಲಾಲಾ ಜಲ್ಲಿಂದ ನಿರ್ಮಾಣ ಮಾಡುತ್ತೆ. ಅದು ಬುಟ್ಟಿ ಎಣ್ಣದಾಗ ಎಣಿತಿದೆ. ಒಂದು 10 ಸಲ ನಾನು 10 ನಿಮಿಷಗಳಿಗೆ ಅಲ್ಲೇ ಇದ್ದು ಗಮನಿಸಿ ಕ್ಲಿಕ್ ಮಾಡ್ತೀನಿ, ಆ ಲೈಟ್ ಬೆಳಕಿಗೆ ಬರ್ತಾ ಇಲ್ಲ. ಅದು ತುಂಬ ಈ ಟ್ರಾನ್ಸ್ಪರೆಂಟ್ ಆಗಿದೆ, ಗಾಜಿನ ಪದರಗಳ ಥರ ಕಾಣ್ತಾ ಇದೆ. ಒಂದು ಜೇಡ ಮಧ್ಯದಲ್ಲಿದೆ, ಸುತ್ತು ಹೆಣೆದಿದೆ. ಈಗ ನಾನು ಹೇಳ್ತಾ ಇದ್ದರೆ ನೀವು ಆ ಲೋಕಕ್ಕೆ ಹೋಗಬೇಕು, ನೀವೆಲ್ಲ ನೋಡಿರ್ತೀರ ಆ ಜೇಡರ ಬಲೆಯನ್ನು. ಆ ಬಲೆ ಎಷ್ಟು ಚೆನ್ನಾಗಿ ಅದು ಹೆಣೆದಿರುತ್ತೆ ಅಂತಂದರೆ
ಒಂದು ವಿಸ್ಮಯ ತಂದ್ಕೋಬೇಕು ನಾವು. ಅಲ್ಲೊಂದು ಮಂದಸ್ಮಿತ ಅಂತ ಕರಿತೀವಿ. ನಾವು ಕೋಪ ಮಾಡ್ಕೋಬೇಕಾದ್ರೆ 49 ನರಗಳು ಕೆಲಸ ಮಾಡಬೇಕಾದ್ರೆ ನಮ್ಮ ಬಾಡಿನಲ್ಲಿ. ನಾವು ಖುಷಿಯಿಂದ ಸಂತೋಷವಾಗಿ ನಗನಗ್ತಾ ಇದ್ದರೆ ಹಾರ್ಟ್ ಅಟ್ಯಾಕ್ ಬರಲ್ವಂತೆ, ರೋಗ ಬರಲ್ವಂತೆ. ಇದಕ್ಕೆ 6 ನರಗಳು ಸಾಕಂತೆ. ಅದನ್ನು ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತಲೇ ಸಾಕಂತೆ ನಿಮ್ಗೆ ಹೃದಯ ರೋಗನೇ ಬರಲ್ಲ. ಅದನ್ನು ನೋಡಿ ಕೇವಲ ಮಾಡೋದಲ್ಲ, ಹಾಗೆ ನಾವು ಮಾಡಿರ್ತಕ್ಕಂಥ ಈ ಬೊಂಬೆಯ ಲೋಕವನ್ನು ಅವಳೊಂದು ಸಲ ನೋಡಿದ್ರೆ ಪಾಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನನ್ನ ಮಕ್ಕಳು ಅಂತೇಳಿ ಅವಳು ಒಂದು ಸಲ ಖುಷಿ ಪಟ್ಟರೆ ಸಾಕಂತೆ ನಿಮ್ಮ ಮನೆ ಖುಷಿಯೋ ಖುಷಿ, ಆನಂದದ ಮನೆ, ಅಂದದ ಮನೆ, ಚಂದದ ಮನೆ, ನಂದ ಗೋಕುಲ ನಿಮ್ಮ ಮನೆ. ಅಷ್ಟು ಚೆನ್ನಾಗಿ ಅವಳು ನೋಡಿಬಿಟ್ಟು ನಿಮ್ಮನ್ನು ಸಂತೈಸ್ತಾಳೆ. ನಿಮಗೂ ಕೂಡ ನೋಡಿ ಇನ್ಯಾವುದನ್ನು ಇಷ್ಟಪಡಬೇಕು ನೀವು, ಆ ಗುಣ ನಿಮ್ಮಲ್ಲಿ ಇರಬೇಕು. ಅಸೂಯೆ ಪಡಬಾರ್ದು ನೀವು. ಇನ್ಯಾರೋ ನಿಮಗಿಂತೂ ಚೆನ್ನಾಗಿಟ್ಟಿರ್ತಾರೆ, ನೋಡ್ದ ನಮಗಿಂತಲೂ ಚೆನ್ನಾಗಿಟ್ಟಿದ್ದಾರೆ ಪಕ್ಕದ ಮನೆಯವರು ಅಂಥೇಳಿ ಅದಕ್ಕಿಂತಲೂ 10 ಡಿಸೈನ್ ತರಕ್ಕೆ ಮತ್ತೆ ಹೋಗ್ತೀರಿ ನೀವು. ಇದಿರಬಾರದು. ಕಾಂಪಿಟೇಷನ್. ನೀವಿಟ್ಟಿದ್ದನ್ನು ನೀವು ಖುಷಿಪಡಿ, ಅವರಿಟ್ಟಿದ್ದನ್ನು ಮತ್ತು ಖುಷಿಪಡಿ. ಅಲ್ಲಿಗೆ ನೀವೇ ತಾಯಿ ಆಗ್ತಿರಲ್ಲಿ, ನೀವೇ ದೇವರಾಗ್ತಿರಲ್ಲಿ. ಅದಕ್ಕಾಗಿ ಮತ್ತೊಂದನ್ನು ನೋಡಿ ಅಪ್ರಿಷಿಯೇಟ್ ಮಾಡೋಂಥದ್ದು. ವಾವ್ ಎಷ್ಟು ಅದ್ಭುತವಾಗಿ ಮಾಡಿದೆ ಕಣಯ್ಯ. ಅವನಿಗೊಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ರೆ ನೀವೇ ಉತ್ಸವ ಮೂರ್ತಿ ಆಗಿಬಿಡ್ತೀರಿ, ನೀವೇ ಉತ್ಸವ ಲೋಕಕ್ಕೆ ಹೊರಟು ಬಿಡ್ತೀರಿ. ಇದು ಅಮ್ಮ ಮಾಡ್ತಾಳೆ, ನಮ್ಮ ಕೈಯಲ್ಲಿ ಮಾಡಿಸ್ತಾಳೆ. ಅದನ್ನು ನಾವು ಬೊಂಬೆಗಳನ್ನು ಇಟ್ಟು ಮಾಡುವಂಥದ್ದು ಕುರುಹು ಇಷ್ಟೇ, ಬೇರೆ ಇನ್ನೆಂತ ಇಲ್ಲ. ಶಾಸ್ತ್ರ ನೀವು ಎಲ್ಲಿಂದ ಮಾತಾಡಿದ್ರು ಅಮ್ಮನನ್ನು ನಾವು ನೃತ್ಯ, ವಾದ್ಯ, ಡುಡ್ಡುಕ, ತಾಳ, ರಸವಾದ್ಯಗಳಿಂದ, ನಾಟ್ಯ, ಭರತನಾಟ್ಯದಿಂದ ಅಮ್ಮನನ್ನು ಸಂತೃಪ್ತ ಖುಷಿಯನ್ನು ಪಡಿಸ್ತಕ್ಕಂಥದ್ದು. ಈಗ ನೀವು ನೋಡಿರ್ಬೋದು ಈ ಚಾಮರ ಬೀಸುವಂಥದ್ದು, ನೃತ್ಯ ವಾದ್ಯ ಗೀತಾದಿಗಳನ್ನು ಮಾಡ್ತಕ್ಕಂತಹದ್ದು. ನೋಡಿ ನಾನು ಈ ಸಂದರ್ಭದಲ್ಲಿ ಚಾಮರ ಅಂದಿದ್ದಕ್ಕೆ ಜ್ಞಾಪಕ ಬಂತು, ನೀವೇನಾದರೂ ನವರಾತ್ರಿಯಲ್ಲಿ ತಂದುಕೊಳ್ತೀನಿ ಅಂತಂದರೆ 2 ಕೂದಲಿಗೆ ಇಲ್ಲಿ ಬಹಳ ಪುಣ್ಯ ಸಂಪಾದನೆಯಲ್ಲಿದ್ದಾನೆ. ಅದಕ್ಕೆ ಪಾಪ ಇಲ್ಲ. ಎಲ್ಲ ಕೂದಲಿಗೂ ಹೇಳ್ತಾನೆ ಇದು ಪಾಪ ಭೂಯಿಷ್ಠ ಅಂತ, ಇದು ವಿಷಪೂರಿತ ಅಂತ, ದೋಷಪೂರಿತ ಅಂತ. ದೋಷಪೂರಿತ ಇವೆಲ್ಲವೂ ಕೂಡ ದೋಷರಹಿತವಾಗಿರ್ತಕ್ಕಂಥ 2 ಕೂದಲುಗಳಿದ್ದಾವೆ. ಇದೇನಾದರೂ ನಿಮಗೆ ಈ ನವರಾತ್ರಿ ಸಾಧ್ಯವಾದರೆ ಮನೆಗೆ ತಂದುಕೊಳ್ತೀನಿ ಅಂತಂದರೆ ಇನ್ನು ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ. ನವರಾತ್ರಿಯಲ್ಲಿ ಅವಳು ಇಷ್ಟಪಡತಕ್ಕಂತಹದ್ದು ಅಂತಂದರೆ ಈ 2 ಕೂದಲುಗಳು. ಅವು ಯಾವುವು ಅಂತಂದರೆ ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಗಜ, ಅಂದರೆ ಆನೆಯ ಕೂದಲು. ಈ ಆನೆಯ ಕೂದಲನ್ನು ಉಂಗುರ ಮಾಡಾಕೊಂಡಿರ್ತಾರೆ ಕೆಲವರು. ಹೌದು. ಅದೊಂದು ಇತ್ತು ಅಂತಂದರೆ ಯಾವ ದೋಷವೂ ನಿಮ್ಮನ್ನು ಮುಟ್ಟಲಾರದು ಅಂತ. ಇನ್ನು 2ನೇದು ಚಮರಿ ಮೃಗ. ಚಮರಿ ಮೃಗದ್ದು ಅಂತಂದರೆ ಈ ದೇವರಿಗೆ ಚಾಮರ ಮಾಡ್ತಾರಲ್ಲ, ನೋಡಿರ್ತೀನಿ ನೀವು, ಆ ಚಮರಿ ಮೃಗದ ಕೂದಲು. ಈ ಒಂದು ಚಾಮರ, ಸಣ್ಣದೊಂದು ಚಾಮರ ತಂದು ನೀವು ದೇವರ ಮನೆಯಲ್ಲಿ ಈ ನವರಾತ್ರಿಯಲ್ಲಿ ಇಡುವಂಥದ್ದು. ಇನ್ನು ಒಂದು ಸಣ್ಣ ಡಬ್ಬಿ ಅಂತ ಮಾಡಿ ಆ ಡಬ್ಬಿ ಒಳಗಡೆ 1-2 ಆ ಒಂದು ಆನೆಯ ಬಾಲದಲ್ಲಿ ಇರ್ತಕ್ಕಂಥ ಕೂದಲು ಅಂತಂದು ಇಡ್ತೀನಿ ಅಂತಂದರೆ ಯಾವ ದೋಷಗಳು, ಯಾವ ಮಾಟ ಮಂತ್ರಗಳು ನಿಮ್ಮ ಮನ ಹತ್ತಿರ ಕೂಡ ಸುಳಿಯೋದಿಲ್ಲ, ನಿಮ್ಮ ಮನಸ್ಸಿನ ಹತ್ತಿರ ಕೂಡ ಸುಳಿಯಲ್ಲ. ನೀವೆಲ್ಲೋ ಇರ್ತೀರಿ, ಯಾರು ಏನೇ ಮಾಡಿದ್ರೆ ನಿಮ್ಗೆ ಅಪ್ಲೇನೇ ಆಗೋದಿಲ್ಲ. ಈ ಚಮರಿ ಮೃಗದ ಕೂದಲು, ಆನೆಯ ಕೂದಲು ನಿಮಗೆ ನವರಾತ್ರಿಯಲ್ಲಿ ಏನಾದರೂ ಸಿಗುತ್ತೆ ಅಂತಂದರೆ, ನೀವು ಬೊಂಬೆದು ಕೇಳಿಲ್ಲ ಅಂದರೆ ನನಗೆ ದೇವರ ನೆನಪು ಬರ್ತಿರಲಿಲ್ಲ. ಬಹುಶಃ ನನ್ನನ್ನೇನಂದ್ರೆ ಒಂದು ಸಬ್ಜೆಕ್ಟ್ ಏನು ಅಂತಂದರೆ ಖುಷಿಯಿಂದ ಹೇಳುವಾಗ ಆ ಚಾಮರ ನೃತ್ಯ ವಾದ್ಯಗೀತದ ಅಮ್ಮನನ್ನು ನೀವು ತೃಪ್ತಿಪಡಿಸುವಂಥದ್ದು ವಿಚಾರಕ್ಕಾಗಿ. ಬೇರೆ ಯಾರಾದರೂ ಒಂದು ಸಬ್ಜೆಕ್ಟ್ ತೊಗೊಂಬಂದರೆ ಅಲ್ಲಿ ನೀಟಾಗಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಕೊಡುವಂಥದ್ದು ಬೇರೆ. ಆದರೆ ಈ ಚಮರಿ ಮೃಗ ಆನೆಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಕೇಶ ರಾಶಿ ನಮ್ಮ ಮನೆಯಲ್ಲಿ. ಅಂದರೆ ಬಹಳ ಅನೇಕ ಕ್ಲೇಶಗಳನ್ನು ಕಳೆಯುವಂಥದ್ದು, ದೋಷವನ್ನು ದೂರ ಮಾಡುವ ಶಕ್ತಿ ಇರುತ್ತೆ. ಇನ್ನು ಸಂದರ್ಭ ಇದ್ದರೆ ನಿಮ್ಗೆ ನಾಳೆ ಯಾವತ್ತಾಗುತ್ತೋ ಅಥವಾ ನವರಾತ್ರಿ ಸಿಗಲಿಲ್ಲ ಗುರುಗಳೇ ಅಂದರೆ ಬೇರೆ ದಿನದಲ್ಲೂ ತೊಗೊಂಬನ್ನಿ, ಪರವಾಗಿಲ್ಲ. ಈ 2 ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟು ಈ ಹನುಮಂತನ ಮುಖಕ್ಕೆ ಇಡ್ತೀವಲ್ಲ ಆ ಸಿಂಧೂರವನ್ನು ಅದು ಹಾಕಿ ನಮಸ್ಕಾರ ಮಾಡಿ ಸಣ್ಣದಾಗಿ ಒಂದು ಸಾಲಿಗ್ರಾಮ, ಮತ್ತು ಅಲ್ಲಿ ತಪ್ಪು ಮಾಡಿಬಿಡ್ತೀರಿ ನೀವು ಹೇಳಿದರೆ, ಸಿಕ್ಕಿದ್ರೆ ಅದನ್ನು ಇಟ್ಟು ಪೂಜೆ ಮಾಡಬೇಕು, ತುಳಸಿ ಇಡಬೇಕು ಅದರ ಮೇಲೆ ಪ್ರತಿನಿತ್ಯ ಕೂಡ. ಅದು ಆಗಲಿಲ್ಲ ಅಂತಂದರೆ ಈ 2 ಕೂದಲ ಮೇಲೆ ನೀವು ಆ ಹನುಮನಿಗೆ ಬಳಿಯತಕ್ಕಂಥ ಹನುಮನ ಮುಖಕ್ಕೆ ಹಚ್ಚುವಂತಹ ಸಿಂಧೂರವನ್ನು ಸ್ವಲ್ಪ ಹಾಕಿ ಧೂಪ ದೀಪ ಹಾಕಿ ಕೈಲಿಡಿದ ಪ್ರಾರ್ಥನೆಯನ್ನು ಮಾಡಿದರೆ ನಿಮಗೊಂದು ಯೋಗವೇ ಏರ್ಪಡುವಂಥದ್ದು ಆ 2 ಇದ್ದರೆ. ಈ ಸಂದರ್ಭದಾದರೆ ಆ 2 ವಸ್ತುಗಳನ್ನು ತನ್ನಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಗೊಂಬೆಗಳ ಸಂಕೇತ ಏನು ಅಂತ ಕೇಳಿದಾಗ ಈ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಯಿತು ಅಂತ ಹೇಳ್ಬೋದು.